ವಫ್ ಕುರಿತು ಬಿಜೆಪಿ ನಡೆಸಿದ್ದ ಅಪಪ್ರಚಾರ ಎಂಥದ್ದಾಗಿತ್ತು ಮತ್ತು ಅದನ್ನ ಹೇಗೆಲ್ಲ ಕಾಂಗ್ರೆಸ್ ಸರ್ಕಾರ ಈಗ ಬಯಲು ಮಾಡಿದೆ. ವಫ್ ಕುರಿತಾಗಿ ಸುಳ್ಳಿನ ಸರಮಾಲೆಯನ್ನೇ ಬಿಜೆಪಿ ಹೆಣೆದಿತ್ತು ಅನ್ನೋದನ್ನ ಸಚಿವ ಕೃಷ್ಣ ಬೈರೇಗೌಡ ಎಳೆಯಾಗಿ ಬಿಚ್ಚಿಟ್ಟಿರೋದು ಹೇಗೆ? ವಫ್ ವಿಚಾರವಾಗಿ ಬಿಜೆಪಿ ಹೇಳಿದ ಸುಳ್ಳುಗಳು ಏನೇನು? ಸರ್ಕಾರ ತೆರೆದಿಟ್ಟಿರುವ ಸತ್ಯಗಳೇನು? ಬಿಜೆಪಿ ಸುಳ್ಳು ನೆರೆಟಿವ್ಗೆ ಕೃಷ್ಣ ಬೈರೇಗೌಡ ನೀಡಿರುವ ತಿರುಗೇಟು ಎಂಥದ್ದು? ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ವಫ್ ಭೂಮಿ ವಿಚಾರದಲ್ಲಿ ಬಿಜೆಪಿ ನಡೆಸ್ತಾ ಇರುವ ಅಪಪ್ರಚಾರ ಅಭಿಯಾನಕ್ಕೆ ಹೇಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಪರಿಶೀಲಿಸೋಣ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕಾನ್ ಅನ್ನು ಒತ್ತಿಬಿಡಿ. ವಫ್ ವಿಚಾರದಲ್ಲಿ ಬಿಜೆಪಿ ಮಾಡಿರುವಂತಹ ಸುಳ್ಳಾರೋಪಗಳ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆಯೇ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯವನ್ನು ಎಲ್ಲರಿಗೂ ತಲುಪಿಸಿ. ಈಗ ಅಸಲಿ ವಿಚಾರಕ್ಕೆ ಬರೋದಾದರೆ, ವಕ್ಫ್ ವಿಚಾರವನ್ನು ಎತ್ತಿ ರಾಜ್ಯದಲ್ಲಿ ಬಿಜೆಪಿ ಹೇಗೆಲ್ಲ ಅಲ್ಲೋಲ ಕಲ್ಲೋಲ ಸೃಷ್ಟಿಸೋಕೆ ಹೊರಟಿತ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ಉಪಚುನಾವಣೆ ಹೊತ್ತಲ್ಲಿ ಅದನ್ನೂ ಒಂದು ಅಸ್ತ್ರವಾಗಿಸುವ ಉದ್ದೇಶದಿಂದ ಬಹಳ ದೊಡ್ಡ ಅಪಪ್ರಚಾರವನ್ನೇ ನಡೆಸಲಾಗಿತ್ತು. ಆದರೆ ಅದೆಲ್ಲದಕ್ಕೂ ಸಚಿವ ಕೃಷ್ಣ ಬೈರೇಗೌಡ ದಾಖಲೆ ಸಹಿತ ಉತ್ತರವನ್ನು ಕೊಟ್ಟು ಬಿಜೆಪಿಯ ಬೆವರಿಳಿಯೋ ಹಾಗೆ ಮಾಡಿದ್ದಾರೆ. ವಕ್ಫ್ ವಿಚಾರವಾಗಿ ಬಿಜೆಪಿ ಸುಳ್ಳಿನ ಸರಮಾಲೆಯನ್ನೇ ಸೃಷ್ಟಿ ಮಾಡಿತ್ತು ಅಂತ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಆರೋಪಗಳಿಗೆ ವಿಧಾನಸಭೆಯಲ್ಲಿ ಅವರು ದಾಖಲೆ ಸಹಿತವಾಗಿ ಸುದೀರ್ಘ ಉತ್ತರವನ್ನು ಕೊಟ್ಟಿದ್ದಾರೆ. ಬ್ರಿಟಿಷರು 1913ರಲ್ಲಿ ವಕ್ಫ್ ಕಾಯ್ದೆಯನ್ನು ಮಾಡಿದ್ರು ಅನ್ನುವಲ್ಲಿಂದ ಆರಂಭ ಆಗಿ ವಿಶ್ವೇಶ್ವರಯ್ಯ ಅವರು ಓದಿದ ಶಾಲೆವರೆಗಿನ ವಿಚಾರದವರೆಗೆ ಕೃಷ್ಣ ಬೈರೇಗೌಡರು ಹಲವು ಮಹತ್ವದ ವಿಚಾರಗಳನ್ನು ಮಂಡಿಸಿದ್ದಾರೆ. ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಹೋಗುವ ಬಿಜೆಪಿ ಎದುರು ಒಂದೊಂದೇ ದಾಖಲೆಗಳನ್ನೇ ಇಟ್ಟು ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ವಕ್ಫ್ ಕಾಯ್ದೆಯನ್ನು ಮಾಡಲಾಗಿದೆ. ಮೈಸೂರು ಮಹಾರಾಜರ ಕಾಲದಲ್ಲೂ ಮಾಡಲಾಗಿತ್ತು. ಸರ್ಕಾರದಲ್ಲಿ ಲಭ್ಯ ಇರುವ ದಾಖಲೆಗಳಂತೆ ರಾಜ್ಯದಲ್ಲಿ 1.12 ಲಕ್ಷ ಎಕರೆ ವಕ್ಫ್ಗೆ ಸೇರಿದ್ದಾಗಿದೆ. ಆದರೆ ವಕ್ಫ್ಗೆ ಇಲ್ಲಿ ತನಕ ಸಿಕ್ಕಿರೋದು 20,524 ಎಕರೆ ಮಾತ್ರ. ಇನ್ನೂ ಸುಮಾರು 90 ಎಕರೆಯಷ್ಟು ಪ್ರದೇಶ ವಕ್ಫ್ಗೆ ಸಿಕ್ಕಿಲ್ಲ. ಕೃಷ್ಣ ಬೈರೇಗೌಡ ಅವರು ಹೇಳುವಂತೆ ಇಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಆಗ ಪಹಣಿಯಲ್ಲಿ ವಕ್ಫ್ ಹೆಸರಿನಲ್ಲಿ ನಮೂದಾಗದೇ ಇದ್ದರಿಂದ ದಾನ ಕೊಟ್ಟವರ ಹೆಸರಿನಲ್ಲಿ ಅಥವಾ ಅವರ ಕುಟುಂಬದವರ ಹೆಸರಲ್ಲೇ ಆಸ್ತಿ ಮುಂದುವರೆದಿದೆ. ಇನಾಮ್ ರದ್ದತಿ ಹಾಗೆಯೇ ಭೂ ಸುಧಾರಣೆ ಕಾಯ್ದೆ ಬಳಿಕನೂ ಸುಮಾರು 73,000 ಎಕರೆ ಬಹುತೇಕ ರೈತರ ವಶದಲ್ಲೇ ಇದೆ. ವಕ್ಫ್ ಬೋರ್ಡ್ನಿಂದ ರಾಜ್ಯದ 11,204 ರೈತರ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿದೆ. ಆದರೆ ಈ ಪೈಕಿ 9,121 ಮಂದಿ ರೈತರು ಮುಸ್ಲಿಂ ಸಮುದಾಯಕ್ಕೇನೆ ಸೇರಿದವರು. ಉಳಿದ 2,080 ಮಂದಿ ಹಿಂದೂಗಳು ಅನ್ನೋ ಬಗ್ಗೆ ಕೃಷ್ಣ ಬೈರೇಗೌಡರು ಗಮನ ಸೆಳೆದಿದ್ದಾರೆ. ವಕ್ಫ್ಗೆ ನೋಟಿಫೈ ಆಗಿರುವಂತ ಒಟ್ಟು ಲ್ಯಾಂಡ್ ಜಮೀನು ಈ ರಾಜ್ಯದಲ್ಲಿ 1,12,07 ಎಕರೆ. ದಾನದ ಮುಖಾಂತರ ವಕ್ಫ್ಗೆ ನೋಟಿಫೈ ಆಗಿರುವಂತಹ ಜಮೀನು 1,12,07 ಎಕರೆ. ಆದ್ರೆ ವಕ್ಫ್ಗೆ ಸಿಕ್ಕಿರೋದು ಇಲ್ಲಿವರೆಗೆ ಬರೀ 20,054 ಎಕರೆ ಮಾತ್ರ. ನೋಟಿಫಿಕೇಶನ್ ಆಗಿರೋದು 1,12,000. ಅವ್ರಿಗೆ ಸಿಕ್ಕಿರೋದು ಬರೀ 20,000. ಅವ್ರಿಗೆ ಸಿಗದೇ ಇರೋದು ಎಷ್ಟು ಅಂದ್ರೆ 92,000 ಎಕರೆ ಇವತ್ತುವರೆಗೂ ಅವರಿಗೆ ಸಿಕ್ಕಿಲ್ಲ ವಕ್ಫ್ ಸಂಸ್ಥೆಗಳಿಗೆ. ಅಲ್ಲಿಗೆ ನೋಡಿದ್ರೆ ಆಲ್ಮೋಸ್ಟ್ 85% ಅವ್ರಿಗೆ ಸಿಕ್ಕಿಲ್ಲ. ಅವ್ರಿಗೆ ಸಿಕ್ಕಿರೋದು ಅಬೌಟ್ 10-12% ಮಾತ್ರ ಅವ್ರಿಗೆ ಸಿಕ್ಕಿದೆ. ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಬರುತ್ತೆ. ವಕ್ಫ್ಗೆ ನೋಟಿಫೈ ಆದಾಗ ಇವೆಲ್ಲ ಆ ಕಾಲದಲ್ಲೇ ಪಾಣಿಯಲ್ಲಿ ವಕ್ಫ್ ಅಂತ ಎಂಟರ್ ಆಗ್ಬಿಟ್ಟಿದ್ರೆ ಇವತ್ತು ಇದ್ಯಾವುದು ಅನಾಹುತ ಆಗ್ತಾ ಇರ್ಲಿಲ್ಲ. ಆದ್ರೆ ಆವತ್ತು ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿಯಿಂದ ಅದು ವಕ್ಫ್ಗೆ ಎಂಟರ್ ಆಗ್ಲಿಲ್ಲ. ಯಾರು ದಾನ ಕೊಟ್ರು ಅವ್ರ ಹೆಸರಿನಲ್ಲೇ ಮುಂದುವರಿತು. ಅವರ ಮಕ್ಕಳು ಬಂದ್ರು, ಅವ್ರ ಹೆಸರಿಗೆ ವರ್ಗ ಆಯ್ತು, ಅವ್ರ ಮಕ್ಕಳು ಮಾರಾಕಿದ್ರು. ಅಥವಾ ಈಗ ಅದು ಒಂದು ಸಮಸ್ಯೆ ಆಗಿದೆ. ಪ್ರಮುಖ ಸಮಸ್ಯೆ ಇನ್ನೊಂದ್ ಕಡೆ ಏನಾಗಿದೆ ಅಂದ್ರೆ, ಕೆಲವು ವಕ್ಫ್ನಲ್ಲಿ ನೋಟಿಫೈ ಆದಂತ ಜಮೀನುಗಳು ಇನಾಮಲ್ಲೂ ನೋಟಿಫೈ ಆಗಿದೆ. ಇನಾಮಲ್ಲಿ ನೋಟಿಫೈ ಆದ್ಮೇಲೆ ರೈತರು ಅಲ್ಲಿ ಉಳುವವನೇ ಒಡೆಯ ಅಂತಾನೋ ಅಥವಾ ಇನಾಮ್ ರೀಗ್ರಾಂಟ್ ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ. ಇನಾಮ್ ರೀಗ್ರಾಂಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಸೊ ಇನಾಮ್ ರೀಗ್ರಾಂಟ್ ಅಲ್ಲಿ 47,263 ಎಕರೆ ಮಂಜೂರಾಗಿದೆ. ಇನಾಮು ವಫ್ ಓವರ್ಲ್ಯಾಪ್ ಆಗಿರೋದು ಎಷ್ಟು ಅಂದ್ರೆ 47,263 ಎಕರೆ. ಹೀಗಿದ್ದು ಬಿಜೆಪಿ ಈ ವಿವಾದವನ್ನ ಹಿಂದೂ ಮುಸ್ಲಿಂ ಅಂತ ಬಿಂಬಿಸೋಕೆ ನೋಡ್ತು ಎನ್ನೋ ಮೂಲಕ ಕೃಷ್ಣ ಬೈರೇಗೌಡ ಬಿಜೆಪಿಯ ಬಣ್ಣವನ್ನ ಬಯಲು ಮಾಡಿದ್ದಾರೆ. ಇಲ್ಲಿ 85% ಮುಸ್ಲಿಮರೇ ಸಮಸ್ಯೆಗೊಳಗಾಗಿದ್ದಾರೆ. ಹೀಗಿದ್ರೂ ಕೂಡ ಬಿಜೆಪಿ ವಕ್ಫ್ ಬೋರ್ಡ್ ಹಿಂದೂ ರೈತರ ಆಸ್ತಿಯನ್ನ ಕಬಳಿಕೆ ಮಾಡ್ತಿದೆ ಅಂತ ಆರೋಪಿಸಿ ಗೊಂದಲವನ್ನ ಸೃಷ್ಟಿ ಮಾಡಿದೆ ಅಂತ ಅವರು ಹೇಳಿದ್ದಾರೆ.
ಯಾವುದೇ ರೈತರಿಗೆ ಅನ್ಯಾಯ ಆಗೋಕೆ ಸರ್ಕಾರ ಅವಕಾಶವನ್ನ ಕೊಡೋದಿಲ್ಲ. ರೈತರಿಗೆ ನೀಡಿರುವ ಎಲ್ಲ ನೋಟಿಸ್ಗಳನ್ನು ಈಗಾಗಲೇ ಸರ್ಕಾರ ಹಿಂಪಡೆದಿದ್ದು, ಇನ್ನೂ ಏನಾದರೂ ಉಳಿದಿದ್ರೆ ಅವುಗಳನ್ನು ಕೂಡ ಹಿಂಪಡೆಯಲಾಗುತ್ತೆ ಅನ್ನೋ ಸ್ಪಷ್ಟನೆಯನ್ನು ಅವರು ತಮ್ಮ ಉತ್ತರದಲ್ಲಿ ಕೊಟ್ಟಿದ್ದಾರೆ. ಒತ್ತುವರಿಯಾಗಿರುವ ವಫ್ ಭೂಮಿ 19,987 ಎಕರೆ. ಅದು ಕೂಡ ಸರ್ಕಾರ ಈಗಾಗಲೇ ನೀಡಿರುವ ಖಬರಸ್ಥಾನ ಇರ್ಬೋದು, ದರ್ಗಾ, ಮಸೀದಿಗಳಿಗೆ ಕೊಟ್ಟಿರೋ ಭೂಮಿಯನ್ನ ಕೆಲವು ಖಾಸಗಿಯವರು ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ. ಈ ಭೂಮಿಯನ್ನ ಮಾತ್ರನೇ ವಫ್ಗೆ ಹಸ್ತಾಂತರಿಸೋಕೆ ವಫ್ ಮಂಡಳಿ ಕೇಳ್ಕೊಂಡಿದೆ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಯಾವ ಜಮೀನು ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಗ್ರಾಂಟ್ ಆಗಿದೆ ರೈತರಿಗೆ, ಯಾವ ಜಮೀನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ ಅಂದ್ರೆ 47,263 ಪ್ಲಸ್ 23,620, ಇವೆರಡೂ ಜಮೀನು ಆ ರೈತರ ತಂಟೆಗೆ ಸರ್ಕಾರ ಹೋಗಬಾರದು. ಆ ರೈತರ ಹಕ್ಕನ್ನ ಕಾಪಾಡಬೇಕು, ಆ ರೈತರಿಗೆ ತೊಂದರೆ ಮಾಡಬಾರದು ಅನ್ನುವಂತ ತೀರ್ಮಾನವನ್ನ ಸರ್ಕಾರ ಮಾಡಿದೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಕಾಲದಲ್ಲಿ 4,500 ಆಸ್ತಿಗಳನ್ನ ವಫ್ ಖಾತೆಗೆ ಬದಲಾವಣೆ ಮಾಡಲಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕೇವಲ 600 ಆಸ್ತಿಗಳನ್ನ ಮಾತ್ರ ವಫ್ ಖಾತೆ ಬದಲಾವಣೆ ಮಾಡಲಾಗಿದೆ ಅನ್ನೋದು ಕೃಷ್ಣ ಬೈರೇಗೌಡ ನೀಡಿರುವ ಮತ್ತೊಂದು ಮಹತ್ವದ ಮಾಹಿತಿ. ವಫ್ಗೆ ಸಂಬಂಧಪಟ್ಟಂತೆ 2018-19ರಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಯಾವುದೇ ಖಾತೆ ಬದಲಾವಣೆ ಆಗಿಲ್ಲ. 2019-20ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 578 ಖಾತೆ ಬದಲಾವಣೆಯಾಗಿದೆ ಅಂತಾನೂ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಅವಧಿಯಲ್ಲಿ 2 ಖಾತೆ ಬದಲಾವಣೆ ಆಗಿದ್ರೆ ಬಿಜೆಪಿ ಅವಧಿಯಲ್ಲಿ 50 ಖಾತೆ ಬದಲಾವಣೆ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ 6 ಖಾತೆ ಬದಲಾವಣೆ ಆಗಿದ್ರೆ ಬಿಜೆಪಿ ಅವಧಿಯಲ್ಲಿ 90 ಖಾತೆ ಬದಲಾವಣೆ ಆಗಿದೆ ಅಂತ ಅವರು ಸದನಕ್ಕೆ ತಿಳಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ 2 ಖಾತೆ ಬದಲಾವಣೆ ಆಗಿದೆ, ಬಿಜೆಪಿ ಅವಧಿಯಲ್ಲಿ 97 ಖಾತೆ ಬದಲಾವಣೆ ಮಾಡಲಾಗಿದೆ. ಇದು ತಪ್ಪಲ್ಲ, ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗಿದೆ ಅಂತ ಆರೋಪವನ್ನ ಮಾಡ್ತಿರೋದು ಯಾಕೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2018-19ರಲ್ಲಿ 0 ನೋಟಿಸ್ ಅಲ್ಲ, ಒಂದು ಕೂಡ ಖಾತೆ ಬದಲಾವಣೆ ಆಗಿರ್ಲಿಲ್ಲ ಗದಗ್ನಲ್ಲಿ. ಬಿಜೆಪಿ ಬಂದು 19-20ನೇ ಸಾಲಿನಲ್ಲಿ 0 ಇಂದ 578ಕ್ಕೆ ಹೋಗಿದೆ ಗದಗ ಜಿಲ್ಲೆಯಲ್ಲಿ. ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ 0 ಇತ್ತು. 19-20 ಬಿಜೆಪಿ ಬಂದ ಮೇಲೆ 578 ಖಾತೆ ಬದಲಾವಣೆ ಆಗಿದೆ. ಶಿವಮೊಗ್ಗ ಜಿಲ್ಲೆ ಇಷ್ಟೆಲ್ಲ ಮಾತಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 2 ಖಾತೆ ಬದಲಾವಣೆ ಆಗಿದೆ, ಬಿಜೆಪಿ ಸರ್ಕಾರ ಬಂದ ಮೇಲೆ ಮರು ವರ್ಷನೇ 53 ಖಾತೆ ಬದಲಾವಣೆ ಆಗಿದೆ ಅಂತ ಹೇಳಿ ಹೇಳ್ತೀನಿ ಆಮೇಲೆ. ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ 6 ಖಾತೆ ಬದಲಾವಣೆ ಆಗಿದೆ. ಅದೇ 19-20ಕ್ಕೆ ಬಂದ್ರೆ 90 ಖಾತೆ ಬದಲಾವಣೆ ಆಗಿದೆ ಬಿಜೆಪಿ ಕಾಲದಲ್ಲಿ. ವಫ್ಗೆ ಖಾತೆಯನ್ನ ಬದಲಾವಣೆ ಮಾಡಿದ್ದಾರೆ. ಬೆಂಗಳೂರು ನಗರ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ 2 ಆಗಿದ್ರೆ ಬಿಜೆಪಿ ಸರ್ಕಾರ ಬಂದ ಮೇಲೆ 97 ವಫ್ ಹೆಸರಿಗೆ ಖಾತೆ ಮಾಡಿದ್ದಾರೆ. ಹಾಗೆ ಈ ರೀತಿಯಾಗಿ ನಾವು ಎಲ್ಲ ತೆಗೆದುಕೊಂಡ್ರೆ ನಾವು ಬಿಜಾಪುರದ್ದು ಹೇಳ್ತೇನೆ, ಇದೇ ರೀತಿಯಾಗಿ ನಾವು ತೆಗೆದುಕೊಂಡ್ರೆ ಬಿಜೆಪಿ ಸರ್ಕಾರ ಇತ್ತಲ್ಲ ಕರ್ನಾಟಕದಲ್ಲಿ, ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸ್ಪಷ್ಟೀಕರಣ ಯಾವ ವಿಷಯಕ್ಕೆ ಕೊಡ್ತಾ ಇದ್ದೇನೆ ಅಂದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡಿಬಿಟ್ರು ಅಂತ ಜನಗಳಿಗೆ ಯಾಮಾರಿಸಿ ಕಣ್ಣಿಗೆ ಬೂದಿ ಎರಚಿದಾರಲ್ಲ, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಬಿಜೆಪಿ ಸರ್ಕಾರ ಇದ್ದಾಗ 4 ವರ್ಷದಲ್ಲಿ 4,500 ಆಸ್ತಿಗಳನ್ನ ವಫ್ ಹೆಸರಿಗೆ ಮಾಡಿದ್ದಾರೆ. 4,500 ಆಸ್ತಿ. ನಮ್ ಸರ್ಕಾರ ಬಂದ್ಮೇಲೆ ಆಗಿರೋದು ಎಷ್ಟು ಅಂದ್ರೆ 600 ಆಸ್ತಿಗಳು ಖಾತೆಗೆ ಬದಲಾವಣೆ ಆಗಿದೆ ವಫ್ಗೆ. ನಮ್ ಸರ್ಕಾರ ಬಂದ್ಮೇಲೆ 600 ಆಗಿದೆ, ಬಿಜೆಪಿ ಕಾಲದಲ್ಲಿ 4,500 ಆಗಿದೆ. ಇವತ್ತು ಬಂದ್ಬಿಟ್ಟು ಇವರು ಜನಗಳಿಗೆ ಯಾಮಾರಿಸೋದಕ್ಕೂ ಒಂದು ಇತಿಮಿತಿ ಇರಬೇಕು ಅಧ್ಯಕ್ಷರೇ. ಏನು ಜನ ಯಾಮಾರ್ತಾರೆ ಅಂತ ಹೇಳ್ಬಿಟ್ಟು ಏನೇ ಬೇಕಾದ್ರೂ ಮಾಡೋದು. ಆಳಂದದಲ್ಲಿ 2020ರಲ್ಲಿ ಹಿಂದಿನ ಸರ್ಕಾರ ವಕ್ಫ್ ಆಸ್ತಿ ಅಂತ ಪ್ರಕಟ ಮಾಡಿದ್ದ ಬೀರಲಿಂಗೇಶ್ವರ ದೇವಸ್ಥಾನ ಜಾಗವನ್ನ ನಮ್ಮ ಸರ್ಕಾರ ಬೀರಲಿಂಗೇಶ್ವರ ದೇವಸ್ಥಾನ ಅಂತ ಬದಲಿಸಿ ಆಸ್ತಿಯನ್ನ ಮಾಡಿಕೊಟ್ಟಿದೆ. ಮುಂದುವರೆದು ಈಗ ಒಂದು ಬೀರದೇವರ ಗುಡಿ, ಇದು ಎಲ್ಲಿ ಅಂತ ಹೇಳಿದ್ರೆ ಆಳಂದ ತಾಲೂಕಿನಲ್ಲಿ, ಅದನ್ನು ಕೂಡ ಅವರು ಆರೋಪ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಸತ್ಯ ಹೇಳಿದ್ರೆ ಬಹುಶಃ ಅವರಿಗೆ ಸಿಟ್ಟು ಬರ್ತದೆ. ಇದು ಏನಾಗಿದೆ, ನನ್ನ ಹತ್ರ 2 ಇದನ್ನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಮ್ಮ ಕುರುಬರ ಕುಲದೈವ ಬೀರದೇವರ ಗುಡಿಯೂ ವಫ್ ಆಸ್ತಿ ಅಂತ ಅಪಪ್ರಚಾರ ಮಾಡ್ತಾರೆ. ನಿಜ,
ಯಾವಾಗ ಆಯ್ತು ಅಂದ್ರೆ 2020 ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ 2020 ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಆ ದೇವಸ್ಥಾನದ ಆಸ್ತಿಯನ್ನ ಇವರು ವಫ್ ಅಂತ ಎಂಟ್ರ್ ಮಾಡಿದ್ರು. ನಮ್ ಸರ್ಕಾರ ಬಂದ್ಮೇಲೆ ವಫ್ ಅನ್ನ ತೆಗೆದು ಹಾಕಿ ಅದು ಬೀರದೇವರ ಗುಡಿ ಸರ್ಕಾರ ಅಂತ ಮಾಡಿದ್ದೇವೆ. ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಓದಿದ ಶಾಲೆಯನ್ನು ವಕ್ಫ್ ಆಸ್ತಿ ಅಂತ ಸುಳ್ಳು ಸುದ್ದಿ ಹರಡಲಾಗಿತ್ತು. 2019ರಲ್ಲಿ ಇದ್ದ ಸರ್ಕಾರದ ಅವಧಿಯಲ್ಲಿ ಇಲ್ಲಿನ ಸಮೀಪದ ದರ್ಗಾ ವಕ್ಫ್ ಆಸ್ತಿಯಾಗಿತ್ತು. ಸಮೀಪದಲ್ಲೇ ಶಾಲೆ ಇದ್ದದ್ರಿಂದ ಒಂದೇ ಸರ್ವೆ ನಂಬರ್ ಬರೋದ್ರಿಂದ ಶಾಲೆಯನ್ನ ವಕ್ಫ್ ಆಸ್ತಿ ಅಂತ ಹೇಳಿದ್ರು. ಆದರೆ ನಮ್ಮ ಸರ್ಕಾರ ನವೆಂಬರ್ 8ರಂದು ಉಪವಿಭಾಗಾಧಿಕಾರಿ ಮೂಲಕ ಆದೇಶವನ್ನ ಮಾಡಿ ಶಾಲೆಗೆ ಸಂಬಂಧಿಸಿದ ಭೂಮಿಯನ್ನ ಶಾಲೆಯ ಖಾತೆಗೇನೇ ಮಾಡಿಕೊಟ್ಟಿದೆ. ಶ್ರೀರಂಗಪಟ್ಟಣದಲ್ಲಿ ದೊಡ್ಡ ಹಾರೋಹಳ್ಳಿ ಗ್ರಾಮದಲ್ಲಿ 12 ಗುಂಟೆ ಜಮೀನಿನಲ್ಲಿ ಜಾಮಾ ಮಸೀದಿ ಇತ್ತು. ಆದರೆ ತಹಶೀಲ್ದಾರ್ ಕಣ್ತಪ್ಪಿನಿಂದ ಮಾಡಿದ ಲೋಪದಿಂದ ದೊಡ್ಡ ಹಾರೋಹಳ್ಳಿ ಬದಲಿಗೆ ಮಹಾದೇವಪುರ ಗ್ರಾಮದಲ್ಲಿ 6 ಗುಂಟೆ ಅಂತ ಆಗಿತ್ತು. ಇಲ್ಲಿ ಚಿಕ್ಕಮ್ಮನ ಗುಡಿ ಇದೆ. ಆದರೆ ದೇವಸ್ಥಾನದ ಹೆಸರಿಗೆ ಯಾವುದೇ ಪಹಣಿ ದಾಖಲೆ ಇರಲಿಲ್ಲ. ಆದರೆ ನಮ್ಮ ಸರ್ಕಾರ ಪಹಣಿಯಲ್ಲಿ ಚಿಕ್ಕಮ್ಮನ ಗುಡಿ ಅಂತ ನಮೂದಿಸಿ ದೇವಸ್ಥಾನದ ಹೆಸರಿಗೆ ಆಸ್ತಿಯನ್ನ ಮಾಡಿಕೊಟ್ಟಿದೆ. ಚಿಕ್ಕಬಳ್ಳಾಪುರ ಅವ್ರಿಗೂ ಬಹುಶಃ ಗೊತ್ತಿಲ್ಲ. ನಾನು 5ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದ್ದು ವಿಶ್ವೇಶ್ವರಯ್ಯರು ಹುಟ್ಟಿದ ಊರಿನಲ್ಲಿ ಮುದ್ದೇನಹಳ್ಳಿಯಲ್ಲಿ ಒಂದು ಹಳ್ಳಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ನಾನು ಓದಿದ್ದು. ಅಲ್ಲಿ ಇಂಚಿಂಚು ಭೂಮಿ ನನ್ಗೆ ಗೊತ್ತಿದೆ. ಭೂಮಿ ಅಂದ್ರೆ ಭೂಮಿ ಲೆಕ್ಕದಲ್ಲಿ ಅಲ್ಲ, ಓಡಾಡಿರೋ ಹುಡುಗನ. ಅಲ್ಲಿ ವಿಶ್ವೇಶ್ವರಯ್ಯರು ಓದಿದ ಶಾಲೆ ವಕ್ಫ್ ಆಗ್ಬಿಟ್ಟಿದೆ ಅಂತ ಇವ್ರು ಆರೋಪ ಮಾಡಿದ್ರು. ನಿಜ. ಯಾವಾಗ ಆಗಿತ್ತು ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನ ವಕ್ಫ್ ಅಂತ ಎಂಟ್ರ್ ಮಾಡಿದ್ರು. ಇವತ್ತು ನಮ್ ಸರ್ಕಾರ ಬಂದ ಮೇಲೆ 8/11/2024ರಲ್ಲಿ ನಮ್ಮ AC ಆರ್ಡರ್ ಮಾಡಿ ಅದನ್ನ ಆ ಜಾಗ ಇವತ್ತು ಶಾಲೆ ಹೆಸರಿಗೆ ನಾವು ಖಾತೆಯನ್ನ ರಿಸ್ಟೋರ್ ಮಾಡಿದ್ದೇವೆ. ಇದರಲ್ಲಿ ದರ್ಗಾ ದಾವೂದ್ ಶಾ ದರ್ಗಾಗೆ ನಾವು ಕೊಟ್ಟಿರೋದು ಬರೀ 1.04 ಎಕರೆ ಅಲ್ಲ, 1.04 ಗುಂಟ ಕೊಟ್ಟಿದ್ದೀವಿ. ಅಂದ್ರೆ ಎಷ್ಟಡಿ? 1000 ಅಡಿ ಕೊಟ್ಟಿದ್ದೇವೆ. 1.04 ಗುಂಟ ಅಂದ್ರೆ 1000 ಅಡಿ ಕೊಟ್ಟಿದ್ದೇವೆ. ಆದ್ರೆ ಸರ್ಕಾರಿ ಶಾಲೆಗೆ 17.12 ಗುಂಟ ಕೊಟ್ಟಿದ್ದೇವೆ. ನಮ್ ಸರ್ಕಾರ ಬಂದ ಮೇಲೆ ಅದನ್ನ ಸರ್ಕಾರಿ ಶಾಲೆ ಅಂತ ರಿಸ್ಟೋರ್ ಮಾಡಿದ್ದೇವೆ. ಆದ್ರೆ ಇವರು ಏನು ಬೊಬ್ಬೆ ಹೊಡಿತಾರೆ ಅಧ್ಯಕ್ಷರೇ. ಎಲ್ಲಿಂದ ಈ ಬೊಬ್ಬೆಗೆ ಉತ್ತರ ಕೊಡೋದು? ಸುಳ್ಳನ್ನ 100 ಬಾರಿ ಸುಳ್ಳು ಹೇಳಿದ್ರೆ ಅದೇ ಸತ್ಯ ಅಂತ ಹೇಳಿದ್ರೆ ಅದನ್ನೇ ಸತ್ಯ ಅಂತ ಪ್ರಪಂಚಕ್ಕೆ ಪ್ರಚಾರ ಮಾಡುವಂತ ಕಾಲದಲ್ಲೂ ಇರೋದು ನಮ್ಮ ದೌರ್ಭಾಗ್ಯ. ಮೈಸೂರಿನ ಮುನೇಶ್ವರ ನಗರದ 110 ಕುರುಬರ ಮನೆಗಳಿಗೆ ವಕ್ಫ್ ನೋಟಿಸ್ ನೀಡಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಅಲ್ಲಿ 13.04 ಗುಂಟೆ ವಕ್ಫ್ ನೋಟಿಫೈ ಆಗಿರೋದು ನಿಜ. ಆದರೆ ವಕ್ಫ್ನವರು ಹೋಗಿ ಖಾಲಿ ಮಾಡೋಕೆ ಕೇಳಿಲ್ಲ. ವಕ್ಫ್ ಆಸ್ತಿ ಒತ್ತುವರಿ ಆಗಿದೆ ಅಂತ ಪಕ್ಕದಲ್ಲಿದ್ದವರು ಕೇಸನ್ನ ಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದು ಡಿಸಿಗೆ ಕೋರ್ಟ್ ನೋಟಿಸ್ ಕೊಡೋಕೆ ಹೇಳಿದೆ. ಹೈಕೋರ್ಟ್ ನಿರ್ದೇಶನದ ಮೇರೆಗೆ ವಕ್ಫ್ ನೋಟಿಸ್ ಕೊಡಲಾಗಿದೆ. ಆದರೆ ಇದನ್ನ ಬಿಜೆಪಿಯವರು ತಿರುಚಿ ಸುಳ್ಳು ಹೇಳಿದ್ದಾರೆ ಅಂತ ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಮೈಸೂರು ವಿಷಯಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ರು. ಮೈಸೂರ್ದು ಹೇಳ್ತೇನೆ ಏನಾಗಿದೆ ಅಂತ. ಅದರಲ್ಲಿ 13 ಎಕರೆ 4 ಗುಂಟ ಅಲ್ಲಿ ವಕ್ಫ್ ಆಸ್ತಿ ಆಗಿರೋದು ನೋಟಿಫೈ ಆಗಿರೋದು ನಿಜ. ಆದ್ರೆ ವಕ್ಫ್ ಸಂಸ್ಥೆಯವರು ಹೋಗಿ ಯಾರಿಗೂ ತೊಂದರೆ ಕೊಡುವಂತ ಕೆಲಸ ಅಲ್ಲಿ ಮಾಡಿಲ್ಲ. ಅವರು ಅಲ್ಲಿ ವಕ್ಫ್ ಅಂತ ಇರೋದು ನಿಜ, ನೋಟಿಫೈ ಆಗಿರೋದು ನಿಜ. ಆದ್ರೆ ವಕ್ಫ್ನವ್ರು ಹೋಗಿ ಅದನ್ನ ಖಾಲಿ ಮಾಡಿಸ್ಕೊಡಿ ಅಂತ ಕೇಳಿಲ್ಲ. 100 ಮನೆಗಳು ಕಟ್ಕೊಂಡಿದ್ದಾರೆ 1 ಎಕರೆ 32 ಗುಂಟೆಯಲ್ಲಿ. ಆವಾಗ ಅವರು ಅಲ್ಲಿ ಹೋಗಿ ಅವರು ಅಕ್ಕಪಕ್ಕದವರು ಡಿಸಿಗೆ ಅರ್ಜಿ ಕೊಟ್ರು. ನೋಡ್ರಿ ವಕ್ಫ್ ಆಸ್ತಿ ಅದು ಅರ್ಜಿ ಕೊಟ್ಟವ್ರು ಯಾರು ಮುಸಲ್ಮಾನರಲ್ಲ, ಬೇರೆ ಸಮುದಾಯಕ್ಕೆ ಸೇರಿದವರು ಮುಸಲ್ಮಾನರಲ್ಲ. ಅವ್ರು ಹೋಗಿ ಡಿಸಿಗೆ ಅರ್ಜಿ ಕೊಟ್ರು, ವಕ್ಫ್ ಆಸ್ತಿ ಒತ್ತುವರಿ ಆಗಿದೆ ತೆರವು ಮಾಡಿ ಅಂತ. ಡಿಸಿ ಏನು ಮಾಡ್ಲಿಲ್ಲ. ಆಮೇಲೆ ಏನ್ ಮಾಡಿದ್ರು, ಅವ್ರಿಗೆ ಸುಮ್ಮನೆ ಇರದೆ ಹೋಗಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಅಂತ ಇದೆ, ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗೆ ಹಾಕಿದ್ರು. ಅಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ನವರು ಕೂಡ ಕೇಸ್ ತಗೊಂಡು ಸುಮ್ಮನೆ ಕೂತ್ಕೊಂಡ್ರು, ಅವರು ಏನು ಮಾಡ್ಲಿಲ್ಲ. ಆದ್ರೆ ಆ ಕಂಪ್ಲೇಂಟ್ ಕೊಟ್ಟಂತ ಮನುಷ್ಯ ಅಲ್ಲಿಗೆ ಸುಮ್ಮನೆ ಆಗ್ಲಿಲ್ಲ. ಅವರು ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದ್ರು. ಹೈಕೋರ್ಟ್ ಅವರು ಡಿಸಿಗೆ ಡೈರೆಕ್ಷನ್ ಕೊಟ್ರು, ರೀ ಇದನ್ನ ಎನ್ಕ್ರೋಚ್ಮೆಂಟ್ ಆಗಿದ್ರೆ ತೆರವು ಮಾಡಿ ಅಂತ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಆವಾಗ ಹೈಕೋರ್ಟ್ ಡೈರೆಕ್ಷನ್ ಕಂಟೆಂಪ್ಟ್ ಆಗುವಂತ ಸ್ಟೇಜ್ ನಲ್ಲಿ ಅನಿವಾರ್ಯವಾಗಿ ಡಿಸಿ ಅವರು ವಕ್ಫರ್ನ ಕರೆದು ಬಿಟ್ಟು
ನೋಡ್ರಿ ಇದು ನಿಮ್ಮ ಆಸ್ತಿ, ನೋಟಿಸ್ ಕೊಡ್ರಿ, ಹೈಕೋರ್ಟ್ಗೆ ಕಂಪ್ಲೈಂಟ್ಸ್ ಕೊಡಬೇಕು ಅಂತೇಳಿ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ನೋಟಿಸ್ ಕೊಟ್ಟಿರುವಂತಹದ್ದು. ಬಿಜಾಪುರ ಜಿಲ್ಲೆಯಲ್ಲಿ ಪಡಗಾನೂರು ಗ್ರಾಮದಲ್ಲಿ ಸೋಮೇಶ್ವರ ದೇವಸ್ಥಾನ ವಕ್ಫ್ ಆಸ್ತಿಯಾಗಿದೆ ಅಂತ ಸುಳ್ಳು ಸುದ್ದಿಯನ್ನ ಹರಡಲಾಗಿತ್ತು. ಇಲ್ಲಿನ ಸರ್ವೆ ನಂಬರ್ 220ರಲ್ಲಿ 57 ಎಕರೆ ಜಮೀನಿದೆ. ಆದರೆ ಇಲ್ಲಿ ವಕ್ಫ್ ಆಸ್ತಿ ಇರೋದು ಕೇವಲ 2 ಎಕರೆ ಮಾತ್ರ. ಉಳಿದ ಜಮೀನಿನಲ್ಲಿ 18 ರೈತರಿದ್ದಾರೆ. ಸೋಮೇಶ್ವರ ದೇವಸ್ಥಾನಕ್ಕೂ ವಕ್ಫ್ ಆಸ್ತಿಗೂ ಅಥವಾ ರೈತರ ಆಸ್ತಿಗೂ ಯಾವುದೇ ಒಂದಕ್ಕೊಂದು ಸಂಬಂಧ ಇಲ್ಲ. ವಿಜಯಪುರದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಜಾಗ ವಕ್ಫ್ ಅಂತ ಪೊಲೀಸರನ್ನ ಎತ್ಕಟ್ಟಲಾಗಿತ್ತು. ಆದರೆ ಆ ಜಾಗದ ಮೇಲೆ ಯಾವುದೇ ದಾವೇನೂ ಇಲ್ಲ. ಯಾರೂ ಕೂಡ ಆ ಜಾಗ ತಮ್ಮದು ಅಂತ ಕ್ಲೈಮ್ ಅನ್ನು ಮಾಡಿಲ್ಲ. ಆದರೆ ಆ ಸ್ಥಳದಲ್ಲಿ ಸುಮಾರು 300 ವರ್ಷಗಳಷ್ಟು ಹಳೆಯದಾದ ಪಾರಂಪರಿಕ ಮಸೀದಿ ಇದೆ. ಅದನ್ನ ಸುಸ್ಥಿತಿಯಲ್ಲಿಡುವಂತೆ ಮಾತ್ರ ಕೋರಿಕೆಯನ್ನ ಸಲ್ಲಿಸಲಾಗಿದೆ. ಬಿಜಾಪುರದಲ್ಲಿ ಜಿಲ್ಲಾಧಿಕಾರಿ ಮನೆ ವಕ್ಫ್ ಆಸ್ತಿ ಅಂತ ಸುದ್ದಿಯನ್ನು ಹರಡಿದ್ರು. ಆದರೆ ಬಿಜಾಪುರದಲ್ಲಿನ ಜಿಲ್ಲಾಧಿಕಾರಿಗಳ ವಸತಿ ಗೃಹ 400 ವರ್ಷ ಹಳೆಯ ಕಟ್ಟಡ ಆಗಿದ್ದು ಆದಿಲ್ ಶಾಹಿ ವಂಶಸ್ಥರು ನಿರ್ಮಿಸಿದ್ದು ಎಲ್ಲೂ ಕೂಡ ಇದು ವಕ್ಫ್ ಆಸ್ತಿ ಅಂತ ನಮೂದಾಗಿಲ್ಲ. ಇನ್ನ ಬಿಜಾಪುರದ್ದು ಸೋಮೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ. ಅದರದ್ದು ಒಂದು ಇಲ್ಲಿ ಇಶ್ಯೂ ಅನ್ನ ಎತ್ತಿದ್ದಾರೆ. ಇಲ್ಲಿ ಸರ್ವೆ ನಂಬರ್ 220 ದೇವರ ಇಪ್ಪರಿಗೆ ಪಡಗಾನೂರು, ಅಲ್ಲೂ ಕೂಡ ಹೇಳಿದ್ದಾರೆ ಅಲ್ಲಿ ಲಕ್ಷ್ಮೇಶ್ವರನ ದೇವಸ್ಥಾನ, ಸೋಮೇಶ್ವರನ ದೇವಸ್ಥಾನ ವಫ್ ಆಗ್ಬಿಟ್ಟಿದೆ ಅಂತ. ಆ ಸರ್ವೆ ನಂಬರ್ ಅಲ್ಲಿ 57 ಎಕರೆ ಜಮೀನಿದೆ. ಸರ್ವೆ ನಂಬರ್ 220ರಲ್ಲಿ 57 ಎಕರೆ ಜಾಗ ಇದೆ. 57 ಎಕರೆಯಲ್ಲಿ ವಫ್ಗೆ ಇರೋದೆಷ್ಟು? ಬರೀ 2 ಎಕರೆ. 57 ಎಕರೆಯಲ್ಲಿ ವಫ್ಗೆ ಇರೋದು 2 ಎಕರೆ. ಇನ್ನು ಉಳಿದ ಜಮೀನಲ್ಲಿ 18 ಜನ ರೈತರಿದ್ದಾರೆ. ಅಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಈ ವಫ್ ಜಾಗಕ್ಕೂ ಸೋಮೇಶ್ವರನ ಜಾಗಕ್ಕೂ ಏನು ಸಂಬಂಧ ಇಲ್ಲ. ಇನ್ನೊಂದು ಕತೆ ಏನು, ವಿಜಯಪುರದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇರೋದೇ ವಫ್ ಅಂತ ಹೇಳ್ಬಿಟ್ಟು, ಪೊಲೀಸ್ ಕ್ವಾರ್ಟರ್ಸ್ ಇರೋ ಜಾಗನೇ ವಫ್ ಅಂತೆ, ಪೊಲೀಸವ್ರನ್ನ ಒಕ್ಕಲೆಬ್ಸ್ತಾರಂತೆ ಅಂತೇಳಿ ಪೊಲೀಸವ್ರನ್ನೆಲ್ಲ ಎತ್ಕಟ್ಟುವಂತ ಪ್ರಯತ್ನ. ಆಕ್ಚುಲಿ ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ಕ್ವಾರ್ಟರ್ಸ್ ಮೇಲೆ ವಫ್ ಮಂಡಳಿಯ ಯಾವುದೇ ದಾವೆ ಇರುವುದಿಲ್ಲ. ಆ ಜಾಗದ ಮೇಲೆ ಅವ್ರು ಕೇಳೂ ಇಲ್ಲ, ಅವ್ರದ್ದು ಕ್ಲೇಮು ಮಾಡಿಲ್ಲ. ಆದ್ರೆ ಆ ಜಾಗದಲ್ಲಿ ಪುರಾತನ ಕಾಲ ಅಂದ್ರೆ ಒಂದು 200, 300, 500 ವರ್ಷದ್ದು ಮಸೀದಿ ಅಲ್ಲಿ ಇದೆ. ಆದ್ರೆ ಅವ್ರು ಏನ್ ಹೇಳಿದ್ದಾರೆ, ಮಸೀದಿಗೆ ಡ್ಯಾಮೇಜ್ ಆಗದಾಗೆ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ಪುರಾತನ ಆಸ್ತಿ, 200, 300 ವರ್ಷದ ಹಳೆಯ ಕಟ್ಟಡ, ಪಾರಂಪರಿಕ ಕಟ್ಟಡ. ಇದನ್ನ ಸುಸ್ಥಿತಿಯಲ್ಲಿ ಇಡಿ. ಯಾಕೆ ಬರೀ ಮಸೀದಿ ಒಂದೇ ಅಲ್ಲ, ಎಲ್ಲಾ ಪಾರಂಪರಿಕ ಕಟ್ಟಡಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಅದನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಹೇಳಿದ್ದಾರೆ, ಜಿಲ್ಲಾಧಿಕಾರಿ ಮನೆನೇ ವಫ್ ಆಸ್ತಿ ಅಂತ ಕತೆ ಕಟ್ಬಿಟ್ರು. ಅದು ವಾಸ್ತವ ಏನಂದ್ರೆ, ಜಿಲ್ಲಾಧಿಕಾರಿ ಮನೆ, ಅದಕ್ಕೆ ಒಂದು ಹೆಸರಿದೆ. ಅದು ಹೆಸರು ಸಡನ್ ಆಗಿ ಜ್ಞಾಪಕ ಬರ್ತಾ ಇಲ್ಲ. ಪಾಟೀಲ್ ಏನೋ ಮಹಲ್ ಅಂತಾರೆ, ಚೀನಿ ಮಹಲ್ ಅನ್ಸುತ್ತೆ. ಅದು ಆಕ್ಚುಲಿ 400 ವರ್ಷ ಹಳೆ ಕಟ್ಟಡ. ಅದನ್ನ ಕಟ್ಟಿದವರು ಆಗಿನ ಕಾಲದ ಆದಿಲ್ ಶಾಹಿಗಳ ವಂಶಸ್ಥರು. ಆದ್ರೆ ಅದೆಲ್ಲೂ ಕೂಡ ವಫ್ ಅಂತ ಬಂದೂ ಇಲ್ಲ, ಸಂಬಂಧನೂ ಇಲ್ಲ. ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ, ಬಳ್ಳಾರಿಯಲ್ಲಿ, ಮೈಸೂರಿನಲ್ಲಿ, ಇಂಥ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಟ್ಟಡ, ಕಚೇರಿ ಪುರಾತನ ಬಿಲ್ಡಿಂಗ್ ಅಲ್ಲಿ ಇದೆ. ಬೀದರಲ್ಲೂ ಇದೆ, ಇವತ್ತಿಗೂ ಧಾರವಾಡದಲ್ಲೂ ಇದೆ, ಕೋಲಾರದಲ್ಲಿ ಇತ್ತು. ಆ ಎಲ್ಲಾ ಜಿಲ್ಲಾಧಿಕಾರಿಗಳ ನಿವಾಸಗಳು, ಕಟ್ಟಡಗಳು ತಗೊಂಡಾಗ ಅತ್ಯಂತ ಪುರಾತನವಾದಂತಹ ಜಿಲ್ಲಾಧಿಕಾರಿಗಳ ನಿವಾಸ ಅಂತ ಹೇಳಿದ್ರೆ ಬಿಜಾಪುರದಲ್ಲಿರ್ತಕ್ಕಂಥದ್ದು. ಆದ್ರೆ ಅದು ವಫ್ ಆಸ್ತಿ ಅಲ್ಲ. ಎಸ್ಪಿದು ಕರೆಕ್ಟ್ ಎಸ್ಪಿದು ಇದೆ. ಪೊಲೀಸ್ ವರಿಷ್ಠಾಧಿಕಾರಿಯವರ ಮನೆನೇ ವಫ್ ಅಂತ ಮಾಡಿದ್ರು. ಆದ್ರೆ ಪೊಲೀಸ್ ವರಿಷ್ಠಾಧಿಕಾರಿಯವರ ಮನೆ ಎಸ್ಪಿದು ಚೀನಿ ಮಹಲ್ ನಲ್ಲಿದೆ. ಎಸ್ಪಿದು ಚೀನಿ ಮಹಲ್ ನಲ್ಲಿದೆ, ಡಿಸಿ ಅವರದು ಅದಾಲತ್ ಮೆಹಲ್ ಅಂತಿದೆ. ಇವು ಸಚಿವ ಕೃಷ್ಣ ಬೈರೇಗೌಡ ನೀಡಿರುವ ಸ್ಪಷ್ಟನೆಗಳಾಗಿದ್ದು ಎಲ್ಲಾ ಗೊಂದಲಗಳು ಬಗೆಹರಿಯುವ ಹಾಗೆ ವಿವರವನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಕೇವಲ ವಕ್ಫ್ ಆಸ್ತಿ ಸಂರಕ್ಷಣೆಗೆ ಮಾತ್ರ ಕ್ರಮವನ್ನು ಕೈಗೊಂಡಿಲ್ಲ, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ಆಸ್ತಿಗಳ ಸಂರಕ್ಷಣೆಗೂ ಕೂಡ ಕ್ರಮವನ್ನು ತೆಗೆದುಕೊಂಡಿದೆ ಅಂತ ಅವರು ಹೇಳಿದ್ದಾರೆ.
2023ರಲ್ಲಿ ನಮ್ಮ ಸರ್ಕಾರ 5,402 ಎಕರೆ ಭೂಮಿಯನ್ನ ಮುಜರಾಯಿ ದೇವಸ್ಥಾನಗಳಿಗೆ ಖಾತೆಯನ್ನ ಮಾಡಿಕೊಟ್ಟಿದೆ. ಈ ವರ್ಷ 5,287 ಎಕರೆ ಹಿಂದೂ ದೇವಸ್ಥಾನಗಳಿಗೆ ಖಾತೆ ಮಾಡಿ ದೇವಸ್ಥಾನಗಳ ಜಾಗವನ್ನ ಸಂರಕ್ಷಣೆ ಮಾಡಿದ್ದೇವೆ ಅಂತ ಹೇಳಿದ್ರು. ಇದರೊಂದಿಗೆ ಮುಜರಾಯಿ ದೇವಸ್ಥಾನಗಳ 10,700 ಎಕರೆ ಜಮೀನನ್ನ ನಮ್ಮ ಸರ್ಕಾರ ಸಂರಕ್ಷಣೆ ಮಾಡಿದಂತಾಗಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಏನ್ ಒಫ್ ಒಂದೇನಾ ನಿಮ್ಗೆ ಅಂತ ಮಾತಾಡ್ತಾರೆ, ಇನ್ಯಾವ್ದು ಇಲ್ವಾ ಅಂತ. ಮಾನ್ಯ ಅಧ್ಯಕ್ಷರೇ, ನಾವು ಒಫ್ ಒಂದೇ ಅಲ್ಲ, ಮುಜರಾಯಿ ದೇವಸ್ಥಾನಗಳ ಆಸ್ತಿಗಳನ್ನು ಕೂಡ ಸಂರಕ್ಷಣೆ ಮಾಡೋದಿಕ್ಕೆ ವಫ್ಗಿಂತ 10 ಪಟ್ಟು ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ಬರೀ ಬಾಯಿ ಮಾತಿನಲ್ಲಿ ಹೇಳ್ತಾ ಇಲ್ಲ, ನಿಮ್ಗೆ ಉತ್ತರ ಕೊಡ್ತೇನೆ. ಈಗ 2023ರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಒಟ್ಟು 5,402 ಎಕರೆ 5,402 ಎಕರೆ ಮುಜರಾಯಿ ದೇವಸ್ಥಾನಗಳಿಗೆ ಖಾತೆ ಮಾಡಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ 23-24ರಲ್ಲಿ 5,402 ಎಕರೆ. ವಫ್ಗೆ ಮಾಡಿರೋದೆಷ್ಟು? 600 ಪ್ರಕರಣ. ಮುಜರಾಯಿ ದೇವಸ್ಥಾನ ಹಿಂದೂ ದೇವಸ್ಥಾನಗಳಿಗೆ ಹೋದ ವರ್ಷ 5,402 ನಾವು ಖಾತೆ ಎಂಟ್ರಿ ಮಾಡಿದ್ದೇವೆ, ಮ್ಯೂಟೇಷನ್ ಮಾಡಿದ್ದೇವೆ, ಅವ ದೇವಸ್ಥಾನಗಳ ಹೆಸರಿಗೆ ಖಾತೆ ಮಾಡಿದ್ದೇವೆ. ಈ ವರ್ಷ 2024ರಲ್ಲಿ ಇಲ್ಲಿಯವರೆಗೆ 5,287 ಎಕರೆ ಹಿಂದೂ ದೇವಸ್ಥಾನದ ಹೆಸರಿಗೆ ಖಾತೆ ಮಾಡಿದ್ದೇವೆ. ಎನ್ಕ್ರೋಚ್ಮೆಂಟ್ ಇದ್ದಿದ್ದು, ಖಾತೆ ಆಗದೆ ಹೋಗಿದ್ದಂತಹದ್ದು. ಸೊ ಈ ನಮ್ಮ ಸರ್ಕಾರ ಬಂದ ಮೇಲೆ ಈ 2 ವರ್ಷದಲ್ಲಿ 10,700 ಎಕರೆ ಹಿಂದೂ ದೇವಸ್ಥಾನಗಳ ಹೆಸರಿಗೆ ನಾವು ಖಾತೆಯನ್ನ ಮಾಡಿದ್ದೇವೆ. ವಫ್ಗೆ ಮಾಡಿರೋದು ಬರೀ 600%. ಅದಕ್ಕೆ ನಾನು ಹೇಳಿದ್ದು, ವಫ್ಗೆ ಏನ್ ಮಾಡಿದ್ದೇವೆ ಅದಕ್ಕೆ 10 ಪಟ್ಟು ನಾವು ಹಿಂದೂ ದೇವಸ್ಥಾನಗಳ ಜಾಗವನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದೇವೆ. ಆದ್ರೆ ಈ ಸತ್ಯ ಯಾರು ಮಾತಾಡೋದಿಲ್ಲ. ರಾಜ್ಯದಲ್ಲಿ ವಫ್ಗೆ ಸಂಬಂಧಪಟ್ಟಂತೆ ಕೇವಲ 600 ಎಕರೆ ಜಮೀನಿನ ಖಾತೆ ಬದಲಾವಣೆ ಮಾಡಿದ್ದೇವೆ. ಆದರೆ ಮುಜರಾಯಿ ದೇವಸ್ಥಾನಗಳ 10,700 ಎಕರೆ ಜಮೀನನ್ನ ಸಂರಕ್ಷಣೆ ಮಾಡಲಾಗಿದೆ ಅಂತ ವಿವರವನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ವಕ್ಫ್ ಭೂಮಿ ವಿಚಾರದಲ್ಲಿ ಬಿಜೆಪಿ ವಿವಾದ ಎಬ್ಬಿಸಿದ್ದು ಬರೀ ಸುಳ್ಳುಗಳ ಆಧಾರದಲ್ಲಿ ಅನ್ನೋದು ಮತ್ತೊಮ್ಮೆ ಖಚಿತ ಆಗಿದೆ. ನಿಯಮಗಳ ಪ್ರಕಾರ ನಡೆಯುವ ಪ್ರಕ್ರಿಯೆಯನ್ನೇ ಏನೋ ದೊಡ್ಡದು ಅಂತ ಷಡ್ಯಂತ್ರ ನಡೆದಿದೆ ಅಂತ ಬಿಂಬಿಸಿ ಅದಕ್ಕೆ ಹಿಂದೂ ಮುಸ್ಲಿಂ ಬಣ್ಣ ಬಳಿದು ಕೆಟ್ಟ ರಾಜಕೀಯ ಮಾಡೋಕೆ ಹೊರಟ ಬಿಜೆಪಿಗೆ ನಿನ್ನೆ ಬೆಳಗಾವಿಯಲ್ಲಿ ಕೃಷ್ಣ ಬೈರೇಗೌಡ ಕೊಟ್ಟ ಉತ್ತರದಿಂದ ಭಾರೀ ಮುಖಭಂಗ ಆದಂತಾಗಿದೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.